ಹಾಯ್ ಸರು, ಏನು ಸಮಾಚಾರ? ಹಾಯ್ ಸಹನಾ, ಏನು ಹೇಳಿ ಸಮಾಚಾರ ಸಹನಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಹಿಂಗಿದ್ದೀನಿ. ನಿಮ್ಮ ಮಗು ಹೇಗಿದೆ? ನಮ್ಮ ಮಗನ ಅವನದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು ಇವಾಗ. ಸ್ಕೂಲಲ್ಲಿ ಕೇರ್ ತಗೊಳಲ್ಲ, ಮನೇಲಿ ಕೇರ್ ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಗಂಡ, ನಮ್ಮ ಅತ್ತೆ ಮಾವ, ನನ್ನ ಆದ್ನಿ, ನನ್ನ ಮೈದ ಎಲ್ಲರೂ ಸೇರ್ಕೊಂಡು ನನಗೆ ಟೆನ್ಷನ್ ಕೊಡ್ತಾವ್ರೆ. ಓದಿಸ್ತಾ ಇಲ್ಲ. ಸ್ಕೂಲಲ್ಲಿ ಹೋಗಿ ಕೇಳಿದ್ರೆ ಟೀಚರ್ಸ್ ಅಂತೂ ಏನೂ ರೆಸ್ಪಾಂಡ್ ಮಾಡಲ್ಲ ಕಣಮ್ಮ. ಏನು ಅಂತ ಸ್ಕೂಲ್ಗೆ ಹಾಕ್ಬಿಟ್ಲು, ಆ ಸ್ಕೂಲಿಗೆ ನನಗೆ ಗೊತ್ತಿಲ್ಲ. ದುಡ್ಡು ಮಾತ್ರ ಕಟ್ತಾ ಇದ್ದೀನಿ ಅಷ್ಟೇ. ಏನಿಲ್ಲ, ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ, ಒಂದು ಮೆಸೇಜ್ ಹಾಕಲ್ಲ, ಒಂದು ಮೆಸೇಜ್ಗೆ ರಿಪ್ಲೈ ಮಾಡಲ್ಲ, ಏನಿಲ್ಲ. ಖಾಲಿ ಲೆಟರ್ ಮ್ಯಾಮ್ ಅಂತಾರೆ. ಕಾಲ್ ಮಾಡಿದ್ರೆ ರಿಸೀವೇ ಮಾಡಲ್ಲ ಕಣ್ರಿ ಅವರು. 4th ಸ್ಟ್ಯಾಂಡರ್ಡ್ಗೆ ನನ್ನ ಮಗನ ಭವಿಷ್ಯ ಹಿಂಗಾದರೆ ಮುಂದೆ ಹೆಂಗ್ರಿ? ನಾನು ಏನು ಮಾಡಬೇಕು ಅನ್ನೋ ಟೆನ್ಷನ್ ಆಗಿಬಿಟ್ಟಿದೆ ನನಗೆ. ಯಾವುದಾದ್ರೂ ಒಳ್ಳೆ ಸ್ಕೂಲ್ ಇದ್ರೆ ಸಜೆಸ್ಟ್ ಮಾಡಿರಿ ಪ್ಲೀಸ್. ಬನ್ನಿ, ನನ್ನ ಫ್ರೆಂಡ್ಸ್ ಬರ್ತಾರೆ, ಅವ್ರ ಹತ್ರ. ಹಾಯ್ ಮೇಡಮ್, ಹೇಗಿದೆಯಾ? ಚೆನ್ನಾಗಿದ್ದೀನಿ. ಮಗು ಹೇಗಿದೆ? ನಮ್ಮ ಮಗು ಚೆನ್ನಾಗಿದೆ ಮೇಡಮ್. ಇವ್ರು ನನ್ನ ಸರಸ್ವತಿ ಅಂತ ನನ್ನ ಫ್ರೆಂಡು. ಇವ್ರ ಮಗುಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆ ಮೇಡಮ್, ಸ್ವಲ್ಪ ಸಜೆಷನ್ಸ್ ಕೊಡಿ ಮೇಡಮ್. ಹೌದಾ? ಹಾಯ್ ಮ್ಯಾಮ್. ಏನಾಗ್ತಿದೆ ಮ್ಯಾಮ್ ನಿಮ್ಮ ಮಗುಗೆ? ಅವನದು ಎಜುಕೇಷನ್ ಸರಿ ಹೋಗ್ತಾಯಿಲ್ಲ ಮ್ಯಾಮ್. ನನಗೆ ತುಂಬಾ ಚಿಂತೆ ಆಗ್ಬಿಟ್ಟಿದೆ ಅವನ ಎಜುಕೇಷನ್. ನನಗೆ ಸರಿ ಹೋಗುವಂಥ ಸ್ಕೂಲ್ಗಳೇ ನನಗೆ ಸಿಗ್ತಾ ಇಲ್ಲ. ಏನು ಪ್ರಾಬ್ಲಮ್ ಆಗ್ತಿದೆ? ಏನಂತಂದರೆ ಅವನಿಗೆ ಬೇಸಿಕ್ ಟಚ್ ಇಲ್ಲ, ಏನಿಲ್ಲ. ನೀವು ಓದಿಸಿ ಅಂತ ಸ್ಕೂಲಲ್ಲಿ ಹೇಳ್ತಾರೆ, ಸಪೋರ್ಟಿವ್ ಇಲ್ಲ ಟೀಚರ್ಸು. ಒಂದು ಪೇರೆಂಟ್ಸ್ ಮೀಟಿಂಗ್ ಹೋದ್ರೂ ಏನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಂಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಒಂದು ಸ್ಕೂಲ್ ಚೆನ್ನಾಗಿರೋದನ್ನ ಸಜೆಸ್ಟ್ ಮಾಡಿ ಮ್ಯಾಮ್ ಪ್ಲೀಸ್. ಮ್ಯಾಮ್, ಇಂಥ ಮಕ್ಕಳಿಗೆ ಅಂತಲೇ ನಮ್ಮ ಭಾರತಿ ಶ್ರೀನಿವಾಸ್ ಮ್ಯಾಮ್ ಸಾರಥ್ಯದಲ್ಲಿ ನಡೀತಿರುವಂತಹ ಅನಿಕೇತನ ವಿದ್ಯಾಮಂದಿರದಲ್ಲಿ ಬೂಸ್ಟರ್ ಕ್ಲಾಸ್ ಅಂತ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಬೂಸ್ಟರ್ ಕ್ಲಾಸಾ? ಎಸ್ ಮ್ಯಾಮ್, ಬೂಸ್ಟರ್ ಕ್ಲಾಸ್. ಇವಾಗ ಇಂಥ ಮಕ್ಕಳಿಗೆ ನೀವು ಏನೆಲ್ಲ ಫೇಸ್ ಮಾಡ್ತಾ ಇದ್ದೀರಾ, ನಿಮ್ಮ ಮಗುಗೆ ಇಂಥ ಮಕ್ಳಿಗೋಸ್ಕರ ಅಂತಾನೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಕೊಲಿಗು ಮೇಘನಾ ಅಂತ, ಇವರು ನಿಮಗೆ ಬೂಸ್ಟರ್ ಕ್ಲಾಸ್ ಬಗ್ಗೆ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಮ ಬೂಸ್ಟರ್ ಕ್ಲಾಸ್ ಅಂದರೆ ಮಕ್ಕಳಿಗೆ ಬೇಸಿಕ್ಸ್ ಹೇಳ್ಕೊಡ್ತಾರೆ. ಈಗ ನೀವು ಹೇಳ್ತಾ ಇದ್ದೀರಾ ನನ್ನ ಮಗನಿಗೆ ಬೇಸಿಕ್ ಬರ್ತಾ ಇಲ್ಲ, ಬೇಸಿಕ್ ಟಚ್ ಇಲ್ಲ ಅಂತ. ಸೊ ಅದನ್ನು ನಾವು ಹೇಳ್ಕೊಡ್ತೀವಿ. ಈಗ ಮಕ್ಕಳು ಸ್ವಲ್ಪ ಮಕ್ಕಳು ಹೆಂಗಿರ್ತಾರೆ, ಲರ್ನಿಂಗ್ ಡಿಸೆಬಿಲಿಟಿ ಇರುತ್ತೆ, ಆ್ಯಂಡ್ ಇನ್ನು ಸ್ವಲ್ಪ ಮಕ್ಕಳು ಇಂಟೆಲೆಕ್ಚುವಲ್ ಡಿಸೆಬಿಲಿಟಿ ಇರುತ್ತೆ. ಅಂಥ ಮಕ್ಕಳಿಗೆಲ್ಲ ನಾವು ಅಕಾಡೆಮಿಕ್ ಡೆವಲಪ್ಮೆಂಟ್ ಅಂತ ಹೇಳಿಬಿಟ್ಟು ಬೂಸ್ಟರ್ ಕ್ಲಾಸಸ್ ಅಂತ ಮಾಡ್ತಾ ಇದ್ದೀವಿ. ಸೊ ಬೂಸ್ಟರ್ ಕ್ಲಾಸಸ್ ಮಾಡೋದ್ರಿಂದ ಮಗುಗೆ ಬೇಸಿಕ್ಸ್ ಜಾಸ್ತಿ ಬರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ನಾವು ಆಕ್ಟಿವಿಟಿ ಬೇಸಿಂದ ಮಾಡ್ತೀವಿ. ಈಗ ನಾವು ಓರಲ್ ಆಗಿ ಹೇಳ್ತೀವಿ, ಬಟ್ ಮಗುಗೆ ಸ್ವಲ್ಪ ಅರ್ಥ ಆಗುತ್ತೆ, ಸ್ವಲ್ಪ ಅರ್ಥ ಆಗಲ್ಲ. ಸೊ ಅಂತ ಟೈಮಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು, ಆಕ್ಟಿವಿಟಿ ಬೇಸಲ್ಲಿ ತೋರಿಸ್ಬೇಕು. ಆ ಥರ ತೋರಿಸಿದಾಗ ಏನಾಗುತ್ತೆ, ಮಕ್ಕಳಿಗೆ ಮೈಂಡ್ಗೆ ಚೆನ್ನಾಗಿ ಅರ್ಥ ಆಗುತ್ತದೆ. ಸೊ ಆ ಥರ ಕ್ಲಾಸಸ್ ಎಲ್ಲ ಬೂಸ್ಟರ್ ಕ್ಲಾಸ್ ಅಂತ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಅಲ್ಲಿ ಸ್ಕಿಲ್ಸ್, ಲರ್ನಿಂಗ್ ಸ್ಕಿಲ್ಸು ಬರುತ್ತೆ, ಮತ್ತೆ ಕಮ್ಯುನಿಕೇಷನು ಬರುತ್ತೆ. ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್, ನೀವು ಹೇಳ್ತಾ ಇದ್ದೀರಾ ರೈಟಿಂಗ್ ಸ್ಕಿಲ್ಸ್ ಅಂತ, ಅದನ್ನು ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳಿಗೆ. ಮತ್ತೆ ನೀವು ಹೇಳ್ತಾ ಇದ್ದೀರಾ ಪೇರೆಂಟ್ಸ್ ಸಪೋರ್ಟ್ ಇಲ್ಲ ಅಂತ. ನಮ್ಮ ಸ್ಕೂಲಲ್ಲಿ ಹೆಂಗಂದ್ರೆ ಮ್ಯಾನೇಜ್ಮೆಂಟ್ ಎಲ್ಲ ತುಂಬಾ ಸಪೋರ್ಟಿವ್ ಮಾಡ್ತಾರೆ. ಮಕ್ಕಳಿಗೆ ಇಂಡಿವಿಜುವಲ್ ಕೇರ್ ಇರುತ್ತೆ, ಅದ್ರ ಜೊತೆಯಲ್ಲಿ ಪೇರೆಂಟ್ಸ್ಗೆ ತುಂಬಾ ಸಪೋರ್ಟಿವ್ ಆಗಿ ಇರ್ತಾರೆ. ಸೊ ನೀವಿದ್ದೀರಾ, ಈಗ ನಿಮಗೆ ಮಕ್ಕಳು ಸ್ಕೂಲಲ್ಲಿ ಹೇಳ್ಕೊಡೋ ಏನೋ ಟಾಪಿಕ್ ಇರುತ್ತೆ, ನಿಮ್ಗೆ ಅರ್ಥ ಆಗಿಲ್ಲ, ಹೆಂಗ್ ಹೇಳ್ಕೊಡ್ಬೇಕಂತ ಅರ್ಥ ಆಗಿಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ಕ್ಲಾಸ್ ಟೀಚರ್ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಹೆಂಗೆ ಯಾವ ಥರ ಪ್ರೊಸೆಸಲ್ಲಿ ಮಾಡಿದ್ರೆ ಮಗು ಅರ್ಥ ಆಗುತ್ತೆ ಅಂತ ನಿಮಗೆ ಗೈಡ್ ಮಾಡ್ತಾರೆ. ಈ ಥರ ನಮಗೆ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟಿವ್ ಆಗಿ ಇದೆ. ಸೊ ನೀವು ಒಂದ್ಸತಿ ನೋಡಿ, ಸ್ಕೂಲ್ ಹತ್ರ ಬನ್ನಿ, ನಿಮ್ಮ ಮಗನ ಸೇರಿಸಿ, ನಿಮಗೆ ಡಿಫ್ರೆನ್ಸ್ ಏನಂತ ಗೊತ್ತಾಗುತ್ತೆ. ತುಂಬ ಖುಷಿ ಆಯಿತು ಮ್ಯಾಮ್, ನೀವು ಹೇಳಿದ್ದನ್ನು ಕೇಳಿ. ನನಗೆ ಈ ಥರ ಸ್ಕೂಲನ್ನು ನಾನು ಸರ್ಚ್ ಮಾಡ್ತಾ ಇದ್ದಿದ್ದು. ಆ ಸ್ಕೂಲ್ ಎಲ್ಲಿ ಬರುತ್ತೆ ಮೇಡಮ್? ಅನಿಕೇತನ ವಿದ್ಯಾಮಂದಿರ, ಬಿಹೈಂಡ್ ಜೈನ್ ಟೆಂಪಲ್, ಶಿರಾಗೆ, ತುಮಕೂರು. ಮಗನ ಜಾಯ್ನ್ ಮಾಡಿಸ್ತೀನಿ, ನನ್ನ ಫ್ರೆಂಡ್ಸ್ಗೆ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ ಮ್ಯಾಮ್ ಈ ಸ್ಕೂಲ್ ಬಗ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.